ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ಪೂರ್ಣಿಮಕ್ಕ. ಇವತ್ತು ನಾನು ನಿಮಗೆ ಕಟ್ಟಿಂಗ್ ಹೇಳ್ಕೊಡ್ತೀನಿ. ಏನು ಗೊತ್ತಾ? ಸೊ ನೋಡ್ರಿ, ಕಾಲು 2.25 ಶೋಲ್ಡರ್, ಇಲ್ಲಿಂದ ಇಲ್ಲಿಗೆ ಟಕ್ಸ್ವರೆಗೆ ಉದ್ದ ಎಷ್ಟು? ಟಕ್ಸ್ವರೆಗೆ ಉದ್ದ 10.5 ಪ್ಲಸ್ 1. ನೆನಪಾಯ್ತಾ? 10.5 ಪ್ಲಸ್ 1. ಇಲ್ಲಿ ನೋಡ್ರಿ, 10.5 ಅಷ್ಟೇ, ಸಿಂಪಲ್. ಇಲ್ಲಿ ಬಗಲ್ ಎಷ್ಟು ತೊಗೊಂಡಿದ್ವಪ್ಪ? 5. ಇಲ್ಲ ಐತೆ ನೋಡ್ರಿ, 5. ಸಿಂಪಲ್. ಇಲ್ಲಿ 1/4 ಇಂಚ್ ಬಿಟ್ಟಿದ್ದೀವಿ ನೋಡ್ರಿ, 1/4 ಇಂಚ್ ಐತಿ. ಹೌದಾ? ಸೊ ನೋಡ್ರಿ, 1/4 ಇಂಚ್ ಐತಿ. ಇಲ್ಲಿ ಒಂದೇದು ನಿಮಗೆ ಕಾಣಲಿ ಅಂತಂದೇಳಿ ನಾನು ತೆಗ್ದಿದ್ದೀನಿ. ಇಲ್ಲಿ ಸ್ಟೀಲ್ ಇದಿರುತ್ತೆ, ತೆಗ್ದಿದ್ದೀನಿ. ಇಲ್ಲಿಂದ ಇಲ್ಲಿಗೆ 1 ಇಂಚು, ಇಲ್ಲಿಂದ ಇಲ್ಲಿಗೆ ಅರ್ಧ ಇಂಚು. ಇದು ದೊಡ್ಡ ಲೈನ್ ಐತಲ್ಲ, ಇದು ಕಾಲು, ಇದು ಫುಲ್ ಅರ್ಧ ಐತಲ್ಲ, ಇದು ಅರ್ಧ ಇಂಚು. ಇಲ್ಲಿ ಫುಲ್ ಏನು ಲೈನ್ ಕವರ್ ಆಗೈತಲ್ಲ, ಅಲ್ಲಿ 1 ಇಂಚು. ಅಂಡರ್ಸ್ಟ್ಯಾಂಡ್? ಇಲ್ಲಿಂದ ಹಿಡಿದು ಇಲ್ಲಿಗೆ 1/4, 1.5, 1/3, 2. ಸೊ ಸಿಂಪಲ್. ಸೊ ಇಲ್ಲಿಂದ ಇಲ್ಲಿಗೆ 6.25 ಅಥವಾ 6.5, ನಿಮಗೆ ಯಾವುದು ಬೇಕೋ ಅದು ಇಟ್ಕೊಳ್ಳಿ. ನಾನು ಎಷ್ಟು? 6.5 ಪ್ಲಸ್ 10 ಇವ್ರಿಗೆ. ಸೊ ಈ ಮಾರ್ಕಿಂದ ಆ ಕಡೆ ಒಟ್ಟು ಇಲ್ಲಿ ನೋಡ್ರಾಗ ಇಲ್ಲಿ 1.25. ಈ ಥರ ಒಂದು ಶೇಪ್ ಹಾಕಿ. ಇಲ್ಲಿ ನೋಡ್ರಿ, ಇದ್ರ ನೇರಕ್ಕ, ಇದ್ರ ಮಧ್ಯ ಇರುತ್ತಲ್ಲ, ಇದ್ರ ಮಧ್ಯ ಇಲ್ಲಿ ನಡುಕ, ಇದ್ರ ನಡುಕ ಇದು ಸೀದಾ ಎಷ್ಟು ತೊಗೋಬೇಕು? ಇಲ್ಲಿ ಹೈಟ್ ಒಳಗೆ 2.5 ತೊಗೊಂಡಿದ್ದೀನಿ ನಾನು. ಇದ್ರ ಮಧ್ಯ 2.5 ಕಾಣುತ್ತಾ ಅನ್ಕೋತೀನಿ. ಇಲ್ಲಿಂದ ಅಲ್ಲಿಗೆ 2.5. ಸೊ ಈ ಕಡೆ 1 ಇಂಚು, ಈ ಕಡೆ 1 ಇಂಚು, ಈ ಕಡೆ 1 ಇಂಚು, ಈ ಕಡೆ 1 ಇಂಚು, ಅಷ್ಟೇ ಸಾಕು. ಇದನ್ನ ಇದಕ್ಕೆ ಕೂಡಿಸ್ರಿ, 1 ಇಂಚು ಅಷ್ಟೇ ನೋಡಿ. ಕರೆಕ್ಟಾಗಿ ಇಲ್ಲಿಂದ ಹಿಡಿದು ಇದು ಮಧ್ಯೆ ಐತಲ್ಲ, ಈ ಕಡೆ 1 ಇಂಚು, ಈ ಕಡೆ 1 ಇಂಚು ಅಷ್ಟೇ ಕೂಡಿಸ್ಬಿಡೋದು. ಈ ಹೈಟ್ ಎಷ್ಟು ತೊಗೊಂಡಿದ್ದೀವಿ? 2.5. ಓಕೆ. ಇದು ಫಸ್ಟ್ ಈಸಿಯಾಗಿ ಪಟಾಪಟ್ ಹಾಕೊಂಡ್ಬಿಡೋಕೆ. ಏನು ಫಸ್ಟ್ ಇಲ್ಲಿ 1.25, ಇದು 2.25, ಇಲ್ಲಿಂದ ಇಲ್ಲಿಗೆ 5, ಇಲ್ಲಿ 1/4 ಇಂಚ್ ಬಿಡಬೇಕು ಫಸ್ಟಿಗೆ. ಇಲ್ಲಿ 1/4 ಇಂಚ್ ಬಿಡಬೇಕು ಫಸ್ಟಿಗೆ. ಇಷ್ಟು ಹಾಕೊಂಡ್ರಿ. ಇದ್ರ ಮಧ್ಯಕ್ಕೆ ಹೈಟ್ ಎಷ್ಟು ತೊಗೋಬೇಕು? 2.5. ಇದ್ರ ಹೈಟ್ 2.5. ಇದು ಸೀದಾ ಇದ್ರ ಮಧ್ಯಕ್ಕೆ ಹೈಟ್ 2.5. ಈ ಕಡೆ 1 ಇಂಚು, ಈ ಕಡೆ 1 ಇಂಚು, ಇಷ್ಟೇ ಸಿಂಪಲ್, ಮತ್ತೇನಿಲ್ಲ. ಆಮೇಲೆ ನಾವಿಲ್ಲಿ ಒಟ್ಟು ಎದೆ ಸುತ್ತಳತೆ ಡಿವೈಡೆಡ್ ಬೈ ಎಷ್ಟು ಮಾಡಿದ್ವಿ ಹೇಳ್ರಿ? 4 ಮಾಡಿದ್ರೆ ಎಷ್ಟು ಬಂತು? 7. ಇಲ್ಲಿ ಬರ್ತದೆ ತಾನೆ 7 ಪ್ಲಸ್ ಅರ್ಧ ಇಂಚ್. ಅದಕ್ಕೆ ಹೇಳ್ರಿ ಟಕ್ಸಿಗಾಗಿ ಅರ್ಧ ಇಂಚ್ ಇದು ಇಟ್ಕೋಬೇಕು. ಇಲ್ಲಿಗೆ ಎಲ್ಲೈತಿ? ಇಲ್ಲಿಂದ ನೋಡ್ರಿ, ಇಲ್ಲಿ ಅರ್ಧ ಕಾಣುತ್ತೆ ತಾನೆ. ಸೊ ಇದು ಅರ್ಧ ಇಂಚು ಪ್ಲಸ್ ಆ ಕಡೆ ಏನ್ರಿ ಇದು ಎಕ್ಸ್ಟ್ರಾ 2 ಇಂಚು. ಅರ್ಥ ಆಯ್ತು? ಸಿಂಪಲ್ ಇಷ್ಟೇ. ಈ ಕಡೆ ನೋಡ್ರಿ, ನಡೆದ ಸುತ್ತಳತೆ ಎಷ್ಟೈತಪ್ಪ? 6.15. ಸಾರಿ, 6.15. ಇಲ್ಲಿಂದ ಇಲ್ಲಿ ಹೆಂಗೋ ಹಿಂಗೆ 1/4 ಇಂಚ್ ಎಕ್ಸ್ಟ್ರಾ ಐತಿ ತಾನೆ ಇದ್ರ ಬಟ್ಟೆ. ಸೊ ಅದು ಎಕ್ಸ್ಟ್ರಾ ಇರುತ್ತಾ? ಈ ಗೆರೆಯಿಂದ ಈ ಕಡೆ, ಈ ಲೈನಿಂದ ಈ ಕಡೆ 6.15 ಪ್ಲಸ್ ಈ ಕಡೆ ಒಂದು, ಈ ಕಡೆ ಒಂದು ಎಷ್ಟು? 2. ಈ ಟಕ್ಸಿಗೆ ಬಟ್ಟೆ ಇಲ್ಲಿ ತೊಗೊಂಡಿಲ್ಲ, ಹಿಂಗೆ ಇಚ್ಚಿರ್ತೀವಲ್ಲ, ಈ ಬಟ್ಟೆ ಬೇಕು ತಾನೆ. ಸೊ ಇಲ್ಲಿಂದ ಇಲ್ಲಿಗೆ 2. ಸಿಂಪಲ್ ಐತ್ರಿ. ಸೊ ನೋಡ್ರಿ, ಇಲ್ಲಿಂದ ಇಲ್ಲಿಗೆ ಶೇಪ್ಗಾಗಿ ಎಷ್ಟು ತೊಗೋಬೇಕು? 1.5. ಇಲ್ಲಿ 1.5, ಇಲ್ಲಿ ಕೂಡ 1.5. ಅರ್ಥ ಅನ್ಕೋತೀನಿ ನೋಡ್ರಿ. ಇಲ್ಲಿಂದ ಇಲ್ಲಿಗೆ ಎಷ್ಟಪ್ಪ? ಇಲ್ಲಿಂದ ಇಲ್ಲಿಗೆ 1 ಇಂಚು. ನಿಮಗೆ ಇದು ಅರ್ಥ ಆಗ್ಬೇಕಂದ್ರೆ ಇದು ಡೈಗ್ರಾಮ್ ವಿಡಿಯೋ ನೋಡ್ಕೊಂಬರ್ರಿ. ಸೊ ಇಲ್ಲಿಂದ ಇಲ್ಲಿಗೆ ಹಾಕಬೇಕು, ಇದು ಕೂಡಿಸ್ಬೇಕು. ಇಲ್ಲಿಂದ ಇಲ್ಲಿಗೆ ಕೂಡಿಸಿ. ಓಕೆ, ನೆಕ್ಸ್ಟ್ ಇದು ಕೂಡಿಸಿ. ಸಿಂಪಲ್. ಸೊ ನೋಡ್ರಿ, ಇಲ್ಲಿ ಇಷ್ಟು ಮೇನ್ ಹಾಕಬೇಕು. ಈ ಟಕ್ಸ್ ಇಲ್ಲಿಂದ ಇಲ್ಲಿಗೆ ಟಕ್ಸ್ ನಾನು ಎಷ್ಟು ಹೇಳಿದ್ದೀನಿಪ್ಪ? ಗ್ಯಾಪು 2 ಇಂಚ್ ಗ್ಯಾಪು, 2 ಇಂಚ್ ಗ್ಯಾಪ್. ಇದು ಫುಲ್ ಹಿಂಗೆ ಟೇಪ್ ಹಿಂಗೆ ಉದ್ದಕ್ಕೆ ಇಟ್ಕೊಳ್ರಿ, ಏನು ಪರವಾಗಿಲ್ಲ.
ಸೊ ನಿಮಗೆ ಯಾವ ನಂಬರ್ ಕರೆಕ್ಟ್ ಬರುತ್ತೋ ಅಲ್ಲಿಂದ ಇಟ್ಕೊಳ್ಳಿ. ಇಲ್ಲಿಂದ 1 2 ಇಷ್ಟಾದರೂ ತೊಗೊಳ್ಳಿ, 1.5 ಗ್ಯಾಪ್ ತೊಗೊಳ್ರಿ. ನಾನು 1.5 ತೊಗೊತೀನಿ ಗ್ಯಾಪ್. ಇಲ್ಲ 2 ಇಂಚ್, 2 ಇಂಚ್ ಇಟ್ಟರು ಬರುತ್ತೆ, 1.5 ಬರುತ್ತೆ. ಸೊ ಗ್ಯಾಪ್ ಇಟ್ಕೊಳ್ಳಿ. ಎಲ್ಲಿ ಇದರಿಂದ ಇಲ್ಲಿ ಪಾಯಿಂಟ್ ಏನು ಬಂದೈತಲ್ಲ, ಈ ಪಾಯಿಂಟಿಂದ ಈ ಕಡೆ 1.5 ಅಥವಾ 2 ಇಟ್ಟರು ಬರುತ್ತೆ. ಇದಕ್ಕೆ ಏನು ತೊಂದರೆ ಆಗಲ್ಲ. ನಿಮಗೆ ಯಾವ್ದು ಬೇಕೋ ಅದನ್ನ ಹಾಕ್ಕೊಡ್ರಿ. ಓಕೆ, ನಾನಿಲ್ಲಿ 2 ಮಾರ್ಕ್ ಮಾಡೀನಿ. ಓಕೆ, ಅರ್ಥ ಆಯ್ತು. ನೀವು ಇದಕ್ಕಾದರೂ ಹಾಕಿದ್ರು ಬರುತ್ತೆ, ಇದಕ್ಕೆ ಹಾಕಿದ್ರು ಬರುತ್ತೆ. ಓಕೆ, ಸೊ ಈ ಕಡೆಯಿಂದ ಯಾಕಂತಂದರೆ ಇವ್ರದ್ದು ಸ್ಮಾಲ್ ಚೆಸ್ಟ್ ಐತಿ. ಚೆಸ್ಟ್ ಏನ್ರಿ ಇದು ಸ್ಮಾಲ್ ಐತಿ ಇಷ್ಟೇ. ಓಕೆ, ಸೊ ಇಲ್ಲಿ ಟಕ್ಸ್ ಬರಲ್ಲ, ಬಂದ್ರೂ ಮಾರ್ಕಿಂಗ್ ಇದನ್ನು ಸ್ಟೇಟಿಂಗ್ ಕೂರಿಸ್ಕೊಳ್ರಿ. ಸೊ ಇದನ್ನು ಇಲ್ಲಿ ಹತ್ತು ತೊಗೋಬೇಕು ಅಷ್ಟೇ. ಅರ್ಥ ಆಯ್ತು ಅನ್ಕೋತೀನಿ. ಇನ್ನೊಂದ್ಸಲ ಹೇಳ, ಇಲ್ಲಿ ನೋಡ್ರಿ ಶೇಪ್ ರೌಂಡ್ ನೋಡಬೇಕು. ಇದು ಒಂದು ಸ್ವಲ್ಪ ಹೊರಗೆ ಬರಬೇಕು. ಇದು ಹೌದಲ್ಲ, ಅಷ್ಟು ಸ್ವಲ್ಪ ಹೊರಗೆ ಬಂದಿದ್ದು ಕಾಣ್ತಾ. ಸೊ ಇಲ್ಲಿಗೆ ನಮ್ಮ ಕಚ್ ಎಕ್ಸಾಕ್ಟ್ ಕಚ್ ಬರೋದು ಇಲ್ಲಿಗೆ. ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡ್ರಿ. ಇಲ್ಲಿ 1/4 ಇಂಚಿದು ಫಸ್ಟ್ ಎಷ್ಟು ಬಿಡ್ಬೇಕು, ಇದನ್ನ 1/4 ಇಂಚ್ ಬಟ್ಟೆ ಬಿಡಬೇಕು. ಇಲ್ಲಿಂದ ಇಲ್ಲಿಗೆ 10.5 ಪ್ಲಸ್ 1 ಇಂಚು. ಇಲ್ಲಿಂದ ಹಿಡಿದು ಇಲ್ಲಿ ಮಟ. ಸೊ ಇಲ್ಲಿ ಏನು ತೊಗೊಂಡಿರ್ತೀವಲ್ಲ ಇದ್ರ ಮೇಲೆ 1.5 ಇಂಚ್ ತೊಗೋಬೇಕು. ಇಲ್ಲಿ ಕೂಡ ಅಷ್ಟೇ, ಇಲ್ಲಿಂದ ಇಲ್ಲಿಗೆ 1.5 ತೊಗೋಬೇಕು ಅಷ್ಟೇ. ನೆಕ್ಸ್ಟ್ ಇಲ್ಲಿ 1.25, ಇಲ್ಲಿ 2.25, ಇಲ್ಲಿಂದ ಇಲ್ಲಿಗೆ ಬಗಲು 5 ಇಂಚು. ಸೊ ಇದು ಹೈಟ್ ಬಂದುಬಿಟ್ಟು 2.5. ಅರ್ಥ ಆಯ್ತು? ಇಲ್ಲಿಂದ ಇಲ್ಲಿಗೆ 2.5. ಸೊ ನೋಡ್ರಿ, ಹಿಂಗೆ ಶೇಪ್ ಹಾಕ್ಕೊಳ್ರಿ. ಓಕೆ, ಸಿಂಪಲ್. ಇಲ್ಲಿಂದ ಇಲ್ಲಿಗೆ ನಡುಕ್ಕೆ ಗ್ಯಾಪ್ ಎಷ್ಟು? 1.5 ಅಥವಾ 2 ಇಂಚು. ನಾನಿಲ್ಲಿ 2 ಇಂಚ್ ತೊಗೊಂಡಿದ್ದೀನಿ. ಅರ್ಥ ಆಯ್ತು ಅನ್ಕೋತೀನಿ. ಸಿಂಪಲ್. ಇಲ್ಲಿಂದ ಇಲ್ಲಿಗೆ ಇಲ್ಲಿ ಈ ಕಡೆ ಮಾರ್ಕಿಂಗ್ ಒಟ್ಟದು ನಾವೇನು ಮಾರ್ಕ್ ಮಾಡಿದ್ರೆ ಆ ಕಡೆ. ಇಲ್ಲಿಂದ ಇಲ್ಲಿಗೆ ಎಷ್ಟಪ್ಪ? 7 ಪ್ಲಸ್ ಅರ್ಧ ಇಂಚು ಅದಕ್ಕೆ, ಈ ಟಕ್ಸ್ ಹಿಡಿತೀವಲ್ಲ ಅದಕ್ಕೆ ಪ್ಲಸ್ 2 ಇಂಚು. ಸಿಂಪಲ್. ಇಲ್ಲಿ ಕೆಳಗಡೆ ಸೊಂಟದ ಸುತ್ತಳತೆ ವೇಸ್ಟ್ ಮೆಜರ್ಮೆಂಟಿಗೆ ಇಲ್ಲಿ ಬರುತ್ತೆ ನಮ್ಮದು ಮಿಡಲ್ ಚೆಸ್ಟ್ ಬರುತ್ತೆ. ಓಕೆ, ಇಲ್ಲಿಂದ ಇಲ್ಲಿಗೆ ಎಷ್ಟಪ್ಪ? 6.25. ಇಲ್ಲಿಂದ ಈ 1/4 ಇಂಚ್ ಬಿಟ್ಟು ಇಲ್ಲಿಂದ ಇಲ್ಲಿಗೆ ಇಲ್ಲಿ ಮಾರ್ಕ್ ಹಾಕಿದ್ದೀನಲ್ವಾ, 6.25. ಇಲ್ಲಿಂದ ಇಲ್ಲಿಗೆ 6.25 ಪ್ಲಸ್ ಈ ಟಕ್ಸ್ ಹಿಂಗೆ ಹಿಡಿತೀವಿ ತಾನೆ, ಬಟ್ಟೆ ಹೋಗುತ್ತೆ ತಾನೆ. ಆ ಬಟ್ಟೆ ಇಲ್ಲಿಂದ ತರಬೇಕು ನಾವು. ಕರೆಕ್ಟ್ ಹೇಳ್ರಿ ನೋಡೋಣ. ಆ ಬಟ್ಟೆ ಇಲ್ಲಿಂದ ತರಬೇಕು. ಸೊ ಈ ಬಟ್ಟೆನ ಇಲ್ಲಿ 2 ಇಂಚು ಇಟ್ಕೊಂಡ್ಬಿಡೋಕು. ಓಕೆ, ಇದೇ 2 ಇಂಚ್ ಬಟ್ಟೆ ಇಲ್ಲಿ ತೊಗೋಬೇಕು. ಇಲ್ಲಿ 2 ಇಂಚ್ ಬಟ್ಟೆ ಎದಕ್ಕೆ ಹೇಳ್ರಿ? ಇದು ಟಕ್ಸಿಗೆ ಹೋಗತ್ತಿ. ಅಕಸ್ಮಾತ್ ನೀವು 3 ಇಂಚ್ ಹೋಯ್ತು, 1.5 ಇರ್ತೀನಿ ಅಂದ್ರೆ 3 ಇಂಚ್ ಹೋಗುತ್ತೆ, ಇಲ್ಲಿ 3 ಇಂಚ್ ಬಿಡಬೇಕು. ಓಕೆ, ಅರ್ಥ ಅನ್ಕೊತೀನಿ ರೀ. ಇಲ್ಲಿ ಇಲ್ಲ ನಾನು 1.25 ಅಂದರೆ 2.5 ಬರುತ್ತೆ, 2.5 ಇಂಚ್ ಬಿಡಬೇಕು. ಸೊ ಇಲ್ಲಿ ಬಟ್ಟೆ ನೀವು ಇಲ್ಲಿ ಟಕ್ಸ್ ಎಷ್ಟು ಇಡ್ತೀರಿ ಇಲ್ಲಿ ಬಟ್ಟೆ ಬಿಡಬೇಕು ಅಷ್ಟೇ. ಇಲ್ಲಿ ಸಿಂಪಲ್ ಐತಿ. ಸೊ ಇದು 2 ಇಂಚ್ ಏನಿದು ಮಾರ್ಜಿನ್ ಮಾರ್ಕಿಂಗ್ ಆಗಿ. ಸೊ ಇಲ್ಲಿ ನೋಡ್ರಿ, ಇಲ್ಲಿಂದ ಇಲ್ಲಿಗೆ 1 ಇಂಚು. ನೀವು ಇನ್ನೂ ಫ್ರಂಟ್ ಒಂದು ಸ್ವಲ್ಪ ಬ್ರಾಡ್ ಬೇಕಾ, ಹೊರಗೆ ಬರ್ರಿ. ಸೊ ಇವರೇನು ಅಷ್ಟೇನು ದಪ್ಪ ಇಲ್ವಲ್ಲ. ಸೊ ಎಷ್ಟು 1.5ಗೆ ಇಟ್ಕೊಂಡಿದ್ದೀವಿ. ಕಟ್ ಮಾಡೋಣ್ರಿ. ಸಿಂಪಲ್. ಯಾವತ್ತೂ ಲೈನಿಂಗ್ ಮೇಲೆ ಬಟ್ಟೆ ಮಾರ್ಕಿಂಗ್ ಮಾಡ್ಬೇಕು ನಾವು. ಅರ್ಥ ಆಯ್ತು? ಲೈನಿಂಗ್ ಮೇಲೆ ಬಟ್ಟೆ ಮಾರ್ಕಿಂಗ್ ಮಾಡಬೇಕು. ಮೇನ್ ಲೈನಿಂಗ್ ಬಟ್ಟೆ ಮೇಲೆ ಮಾರ್ಕಿಂಗ್ ಮಾಡಬೇಕು. ಸಿಂಪಲ್, ಮುಗೀತು. ಇಷ್ಟೇ. ನೋಡಿದ್ರ? ಇಲ್ಲಿ ಕೆಳಗೆ ಕ್ರಾಸ್ ಬೆಲ್ಟ್ ಹಾಕೋಣ. ಓಕೆ, ಇಲ್ಲೊಂದು ಕಚ್ ಹಾಕಲೇಬೇಕು, ಮಸ್ಟ್ ಆ್ಯಂಡ್ ಶುಡ್. ಇಲ್ಲಿ ನೋಡ್ರಿ ಕಚ್ಚು ಅಷ್ಟೇ, ಅದೊಂದೇ ಕಚ್ ಸಾಕು. ಸೊ ಈ ಮಾರ್ಕಿಂಗು ಈ ಕಡೆ ಸೈಡಿಗೆ ಮಾಡಬೇಕು. ಹಿಂಗೆ ಪಟಾಯಿಸ್ಬೇಕು ಅಷ್ಟೇ. ಪಟಾಯಿಸೋದಂತೀವಿ ನಾವು. ನೀವೇನಂತೀರೋ? ಪಟಾಯಿಸೋದಂದರೆ ಈ ಕಡೆ ಮಾರ್ಕ್ ಈ ಕಡೆ ಬಿಡುತ್ತೆ ಅಷ್ಟೇ. ಪಟಾಯಿಸೋದು ಇಲ್ಲಿ ಮಾರ್ಕ್ ಮಾಡಿರುತ್ತಲ್ಲ, ಸೊ ಹಿಂಗೆ ಹಾಕೊಂಡ್ಬಿಡ್ಬೇಕು. ಅದನ್ನು ಕಾಣುತ್ತಲ್ವ? ನೋಡ್ರಿ, ಸೊ ಸಿಂಪಲ್ ಮೂಡ್ ಬರ್ತದೆ ಇದು.
ಓಕೆ ಡನ್. ಫ್ರಂಟ್ ರೆಡಿ ಆಯಿತು. ಸೊ ನಾನಿಂದ ಬಟ್ಟೆ ಹೊಲಿಸ್ತೀನಿ, ಹಾಗಾಗಿ ಫ್ರಂಟ್ ಕಟ್ ಮಾಡಿಲ್ಲ. ಸೊ ಓಕೆ, ಸೊ ಕ್ರಾಸ್ ಬೆಲ್ಟ್ ಸ್ಟಾಪ್ ನೋಡ್ರಿ. ಕ್ರಾಸ್ ಬೆಲ್ಟಿಗಾಗಿ ನಾನು ಇಲ್ಲೆಷ್ಟು ತೊಗೊಂಡಿದ್ದೆ 3.5 ಇಲ್ಲ ಐತೆ ತಾನೆ 3.5. ಸೊ ಈ ಕಡೆನೂ 3.5, ಸೊ ಈ ಕಡೆನೂ 3.5. ಓಕೆ, ಮಧ್ಯೆ ಎಷ್ಟು, ಅದಕ್ಕಿಂತ ಮೊದಲು ಅಗಲ ಎಷ್ಟು ತೊಗೋಬೇಕು ಅಂತ ನೋಡ್ಕೊಳ್ರಿ. ಅಗಲ ಎಷ್ಟು ಬೇಕಂತ ಹೇಳಿದ್ವಿ ನಾವು ನಿಮಗೆ. ಈ ಕಡೆ 1/4 ಇಂಚ್ ಅಂತಾರೆ ಆ್ಯಸ್ ಇಟ್ ಈಸ್. ಇಲ್ಲಿ 1/4 ಇಂಚು 1/4. ಓಕೆ, 1/4 ಇಂಚು. ಈ ಕಡೆ 1/4 ಇಂಚ್ ಐತಿ ತಾನೆ. ಸೊ ಅದಾದಮೇಲೆ ಎಷ್ಟಪ್ಪ, ನಡದ ಸುತ್ತಳತೆ ಎಷ್ಟೈತಿ 6.25. ಸೊ 6.25 ಇಲ್ಲಿ ಪ್ಲಸ್ 2 ಇಂಚ್ ಏನಿರೋದು ಎಕ್ಸ್ಟ್ರಾ ಮಾರ್ಜಿನ್ಗೆ. ಇಷ್ಟಾದರೆ ಸಾಕು ನನಗೆ ಬಟ್ಟೆ, ಸಾಕು, ಇಷ್ಟಾದರೆ ಬಟ್ಟೆ ಸಾಕು. ಸೊ ನೋಡ್ರಿ, ಇಷ್ಟು ಬಟ್ಟೆ ಸಾಕು. ಓಕೆ, ಕಟ್ ಮಾಡೋಣ್ರಿ. ಈಗ ಶೇಪ್ ಹಾಕ್ಬೇಕೀಗ. ಶೇಪ್ ಹಾಕೊಂಡ್ರೆ ಮುಗಿದು ಶೇಪ್. ಇಂಥವ 2 ಪೀಸ್ ಹಾಕಂಗಿದ್ರೆ 2 ಪೀಸ್ ಹಾಕ್ರಿ, ಇಲ್ಲ 1 ಪೀಸ್ ಹಾಕಂಗಿದ್ರೆ 1 ಪೀಸ್ ಹಾಕ್ರಿ. ಸ್ಟಾಪ್. ಯಾರು ಇಲ್ಲಿ 3.5, ಈ ಕಡೆ 3.5, ಇದು ಅಗಲ ತೊಗೊಂಡಿದ್ದೀನಿ. ಸೊ ನೀವು ಕಟ್ ಮಾಡಬೇಕು ಸ್ಟ್ರೇಟಾಗಿ. ಓಕೆ, ಸರಿ 3.5 ಮಧ್ಯ 3. ಇದನ್ನು 2 ಪೀಸ್ ಆದರೂ ಹಾಕ್ಕೊರಿ ನೀವು, 1 ಪೀಸನ್ನಾದರೂ ಹಾಕ್ಕೊಡ್ರಿ ಪ್ಲಾನಿಂಗ್. ಓಕೆ, ಸಿಂಪಲ್. 2 ಕಡೆ ಆಗ್ತಾ ತಾನೆ, 2 ಕಡೆ ಆಯ್ತು ನೋಡ್ರಿ. ಓಕೆ, 2 ಪೀಸ್ ಆ ಕಡೆ ಒಂದು ಇಂಥವ ಏನೇ 2 ಪೀಸ್ ತೊಗೊಂಡ್ರು ಮೇನ್ ಬಟ್ಟೆಗೆ ಕನೆಕ್ಟ್ ಮಾಡ್ಕೋಬೇಕು. ಸೊ ನಿಮಗೆ ಗೊತ್ತಾಗಲಿ ಅಂತಂದು ಹೇಳ್ಬಿಟ್ಟು ನಾನು ಸಪ್ರೇಟ್ ಮಾಡ್ತಾ ಇದ್ದೀನಿ. ಇಲ್ಲಾಂದರೆ ನಾವು ಕಂಟಿನ್ಯೂ ತೊಗೊಂಡ್ಬಿಡ್ತೀವಿ 4 ಪೀಸು ಎಟ್ ಅ ಟೈಮ್ 4 ಪೀಸು ತೊಗೊಂಡ್ಬಿಡ್ತೀವಿ. ನಿಮಗೆ ಫಸ್ಟ್ ಟೈಮ್ ಅಲ್ವಾ, ಅದಕ್ಕೆ ನಾನು ನಿಮಗೆ ಸಪ್ರೇಟಾಗಿ ಹೇಳ್ತಾ ಇದ್ದೀನಿ. ಕ್ರಾಸ್ ಬೆಲ್ಟ್ ಮೊದಲು 2 ಪೀಸ್ ಕಟ್ ಮಾಡಿದೆ, ಈಗ 2 ಪೀಸ್ ಕಟ್ ಮಾಡ್ತಾಯಿದ್ದೀನಿ. 2 ಪೀಸ್ ಎದಕ್ಕೆ ಹಾಕತಿ, ಮೇನ್ ಬಟ್ಟೆಗೆ ಅಟ್ಯಾಚ್ ಆಗುತ್ತೆ. ಇನ್ನು 2 ಪೀಸ್ ಏನಾಗುತ್ತಾ, ಸೊ ನೋಡ್ರಿ ಹಂಗೆ ಗೊತ್ತಾಗುತ್ತಾ, ಸಪ್ರೇಟ್ ಮಾಡಿಕೊಂಡ್ರೆ ಬರುತ್ತೆ. ಓಕೆ, ಸೊ ಕ್ರಾಸ್ ಬೆಲ್ಟ್ 4 ಪೀಸ್ ಹಾಕಬೇಕು. ಹಿಂಗೆ ಗೊತ್ತಾಗುತ್ತಾ, 4 ಪೀಸ್ ಇವು 2 ಪೀಸ್. ಇದು ಮೇನ್ ಬಟ್ಟೆ ಕಟ್ ಮಾಡೋಣ. ಓಕೆ, ಲೈನಿಂಗ್ ಬಟ್ಟೆ ಮೇಲೆ ಹಾಕೋಬೇಕು, ಕೆಳಗೆ ಮೇನ್ ಬಟ್ಟೆ ಇರಬೇಕು. ಸುತ್ತೋರ್ದ ಒಂದು ಸ್ವಲ್ಪ 1/4 ಇಂಚಷ್ಟು ಗ್ಯಾಪ್ ಬಿಡಬೇಕು. ಓಕೆ, ಕಟ್ ಮಾಡ್ತಾ ಇದ್ದೀನಿ ನೋಡಿ. ಸುತ್ತೋರ್ದ 1/4 ಇಂಚ್ ಬಿಟ್ಟಿದ್ದೇನೆ ನೋಡ್ರಿ, ನಾನು ಕಾಣುತ್ತಾ. ಅಷ್ಟೇ, ಉಲ್ಟಾ ಸೀದಾ ಗೊತ್ತಾಗುತ್ತೆ. ಶೈನಿಂಗ್ ಇರೋದು ಮೇಲೆ, ಡಲ್ ಇರೋದು ಕೆಳಗೆ ಬರುತ್ತೆ ಅಷ್ಟೇ, ಸಿಂಪಲ್. ಇದಾಯ್ತಾ. ನೆಕ್ಸ್ಟ್ ಇದು ಕ್ರಾಸ್ ಬೆಲ್ಟ್, ಕ್ರಾಸ್ ಪಟ್ಟೆ ಕಾಣ್ತಾ ಅನ್ಕೋತೀನಿ. ಸೊ ಸಿಂಪಲ್ 2 ಕೊಡುತ್ತೆ, ಒಂದು ಹಿಂಗೆ ಕೊಡುತ್ತಾ, ಒಂದು ಹಿಂಗೆ ಕೊಡುತ್ತೆ ಅಷ್ಟೇ. ಸೊ ಇವೆರಡು ಮೇನ್ ತೊಗೋಬೇಕು ನೋಡ್ರಿ. ಸೊ ಬಟ್ಟೆ ಉಳ್ಸೋದು ನೋಡ್ಬೇಕು ಯಾವಾಗಲೂ. ಏನಾದರೂ ಡಿಸೈನ್ ಮಾಡ್ತೀವಿ ಅಂತಂದರೆ ಬಟ್ಟೆ ಉಳ್ಸೋದು ನೋಡ್ಕೋಬೇಕು, ಹೌದು ತಾನೆ. ಸೊ ನೋಡಿ ಸಿಂಪಲ್ ಇಷ್ಟೇ. ಬಟ್ಟೆ ಎಕ್ಸ್ಟ್ರಾ ಬಿಟ್ಟು ಕಟ್ ಮಾಡ್ಕೊಬೇಕು. ಬಟ್ಟೆ ಉಳ್ಸೋದು ನೋಡ್ಕೋಬೇಕು. ನೋಡೋಣ. ಸಿಂಪಲ್. ಇದಕ್ಕೆ ಅಟ್ಯಾಚಿಂಗು, ಇದಕ್ಕೆ ಅಟ್ಯಾಚಿಂಗು. ಸೊ ಹೊಲಿಗೆ ಹಾಕಿ ಎಕ್ಸ್ಟ್ರಾ ಉಳಿದಿದ್ದ ಬಟ್ಟೆನ ಕಟ್ ಮಾಡಬೇಕು. ಇದಿಷ್ಟ ಆಯಿತು ಕ್ರಾಸ್ ಬೆಲ್ಟು ಮತ್ತು ಹಿಂಭಾಗದ್ದು ಇನ್ನೊಂದು ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇನ್ ಡೀಟೇಲ್ ಆಗಿ ಫಸ್ಟಿಂದ ಎಲ್ಲರಿಗೂ ಕಲಿಯುವಂತ್ರಿ. ಸೊ ಇದು 0 ಸೈಜ್ ಅಂತಲೂ ಹೇಳ್ಬೋದು. ಓಕೆ, ಬಾಯ್. ಥ್ಯಾಂಕ್ ಯು ಸೋ ಮಚ್.